ವೈದ್ಯಕೀಯ ಶಿಕ್ಷಣ ಸಹಕಾರಿ ಕೈಗಾರಿಕಾ ಕ್ಷೇತ್ರದ ಮಿನುಗುತ್ತಾರೆ ಮಾಜಿ ಸಚಿವ ಎಸ್ಆರ್ ಪಾಟೀಲರ ನೂತನ ವೈದ್ಯಕೀಯ ಆಸ್ಪತ್ರೆ ಜನಸಾಮಾನ್ಯರ ಆರೋಗ್ಯ ಸಂಜೀವಿನಿಯಿಂದ ಸತತವಾಗಿ 1 ತಿಂಗಳವರೆಗೆ ಉಚಿತ ಆರೋಗ್ಯ ತಪಾಸಣೆ ಸಸಿಯಾಗಿ ಅಂಕುರಿಸಿ ಹೆಮ್ಮರವಾಗಿ ಬೆಳೆಯುತ್ತಿದೆ. ಎಸ್ಆರ್ ಪಾಟೀಲರ ನಾನಾ ಸಂಸ್ಥೆಗಳು ಮಾನವೀಯ ಸೇವೆಯ ಅನನ್ಯ ಕಳಕಳಿ ಎಂದೇ ಹೇಳಬಹುದು. ಹೌದು, ಬಾಗಲಕೋಟೆ, ವಿಜಯಪುರ, ಅವಳಿ ಜಿಲ್ಲೆಯ ಸರ್ವ ಜನಾಂಗಕ್ಕೆ ಉಚಿತ ಆರೋಗ್ಯ ಸಂಜೀವಿನಿಯಾಗಿ ಪ್ರಾರಂಭಗೊಂಡಿರುವ ಬಾಡಗಂಡಿಯ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ನೂತನ ವೈದ್ಯಕೀಯ ಆಸ್ಪತ್ರೆ ಅವಳಿ ಜಿಲ್ಲೆಯ ಸಾವಿರಾರು ಜನರಿಗೆ ಸತತವಾಗಿ 1 ತಿಂಗಳವರೆಗೆ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರಗಳನ್ನು ಏರ್ಪಡಿಸಿದೆ. ಗ್ರಾಮೀಣ ಜನರ ಮಹದಾಸೆಯಂತೆ ಗ್ರಾಮೀಣ ಜನರಿಗೆ ಉಚಿತ ವೈದ್ಯಕೀಯ ಸೇವೆ ದೊರೆಯಲೆಂದು ಬಾಡಗಂಡಿಯ ರಾಷ್ಟ್ರೀಯ ಹೆದ್ದಾರಿ 218ರ ಪಕ್ಕದಲ್ಲಿ ನೂರಾರು ತಜ್ಞ ವೈದ್ಯರು, ಆಧುನಿಕ ಕಟ್ಟಡ, ವಿಶೇಷ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿ ಜನಸಾಮಾನ್ಯರ ಆರೋಗ್ಯ ಸಂಜೀವಿನಿಯಾಗಿ ಮಾನವೀಯ ಸೇವೆಯ ಅನನ್ಯ ಕಳಕಳಿಯಾಗಿ ನಿಂತಿದೆ. ಈ ಕುರಿತು ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷ ಎಸ್ಆರ್ ಪಾಟೀಲ್ ಮಾತನಾಡಿ, ಗ್ರಾಮೀಣ ಬಡ ಜನರ ಆರೋಗ್ಯಕ್ಕೆ ಅನುಕೂಲವಾಗಲು ಉಚಿತ ವೈದ್ಯಕೀಯ ಸೇವೆ ಸಿಗಲೆಂದು ಜನ್ಮ ಕೊಟ್ಟ ಬಾಡಗಂಡಿಯಲ್ಲಿ 630 ಹಾಸಿಗೆ ಸಾಮರ್ಥ್ಯದ ಅತ್ಯುತ್ತಮ ಆಧುನಿಕ ಸುಸಜ್ಜಿತ ನಾನಾ ತಜ್ಞ ವೈದ್ಯರನ್ನ ಒಳಗೊಂಡಿರುವ ಆಸ್ಪತ್ರೆ ಜನವರಿ 3ರಿಂದ ಜನವರಿ 31ರವರೆಗೆ ನಾನಾ ಭಾಗಗಳಲ್ಲಿ ಹಾಗೂ ಆಸ್ಪತ್ರೆಯಲ್ಲಿ ಕೂಡ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಿದೆ ಎಂದರು. 3ರಂದು ಬೀಳ್ಗಿ ತಾಲೂಕಿನ ಕೋಲೂರು ಗ್ರಾಮದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿದೆ. ಅಲ್ಲಿ 10 ಗ್ರಾಮಗಳ ಜನರಿಗೆ ಅನುಕೂಲವಾಗಲಿದ್ದು ಬಡ ಜನರು ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಇದು ಕೇವಲ ಹಣ ಗಳಿಸುವ ಉದ್ದೇಶ ಹೊಂದಿಲ್ಲ. ಖಾಸಗಿ ವೈದ್ಯಕೀಯ ವೆಚ್ಚ ಭರಿಸಲು ಸಾಮರ್ಥ್ಯವಿಲ್ಲದ ಬಡ ಜನರಿಗೆ ಆರೋಗ್ಯ ಸಂಜೀವಿನಿ ಕೂಡ ಆಗಿದೆ ಎಂದರು. ಶಿಕ್ಷಣ, ಕೈಗಾರಿಕೆ, ಸಹಕಾರಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿದೆ ಎಂದರು. ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಇರ್ಬೋದು, ಬಾಪೂಜಿ ಸೌಹಾರ್ದ ಬ್ಯಾಂಕು ಇರ್ಬೋದು, ಬಾಪೂಜಿ ವಿವಿಧೋದ್ದೇಶಗಳ ಸೌಹಾರ್ದ ಸಂಸ್ಥೆ ಇರ್ಬೋದು, ಹಾಗೂ ಇನ್ನು ಕೆಲವು ದೇಶದಲ್ಲಿ NSP ಡಿಸ್ಟಿಲರಿ ಕೂಡ ಇವತ್ತು ಕಾರ್ಯರೂಪಕ್ಕೆ ಬರ್ತಿದೆ ಅನ್ನುವಂಥ ಸಂತೋಷ ಸುದ್ದಿಯನ್ನು ತನ್ನವರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆಸ್ಪತ್ರೆ ಆಯಿತು, ಎಲ್ಲ ಸುಂದರವಾದಂಥ ಸುಸಜ್ಜಿತವಾದಂಥ ಎಲ್ಲ ಆಧುನಿಕ ಸೌಲಭ್ಯಗಳನ್ನು ಹೊಂದಿದಂಥ ಆಸ್ಪತ್ರೆ. ಏನೋ ಆಸ್ಪತ್ರೆ ಕಾಟಾಚಾರಕ್ಕೆ ಮಾಡಿದಂಥ ಆಸ್ಪತ್ರೆ ಅಲ್ಲ. ಈ ಆಸ್ಪತ್ರೆಯನ್ನು ತಾವು ಒಂದು ರೌಂಡ್ ಹೋಗಿ ನೋಡಿದರೂ ತಪ್ಪಿಲ್ಲ, ತಾವು ಹೋಗಿ ನೋಡ್ಬೋದು. ಅನೇಕ ಆಸ್ಪತ್ರೆಗಳಿದ್ದಾವೆ. ಆ ಯಾವ ಆಸ್ಪತ್ರೆಯೂ ಕೂಡ ನಮ್ಮ ಆಸ್ಪತ್ರೆ ಯಾವುದರಲ್ಲಿ ಕಿಂಚಿತ್ತೂ ಹಿಂದುಳಿದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಹಳಷ್ಟು ಅಭಿಮಾನ ಸಂಬಂಧ ಆರೋಗ್ಯ ಶಿಬಿರ ಪ್ರಾರಂಭ ಆಗುತ್ತೆ. ಅಲ್ಲಿ ಕೋಲೂರು, ಮುಂಡಗನೂರು, ರಬ್ಕವಿ, ಹಂಚಿನಾಳ್, ಚೌಡಪ್ಪ 5 ಗ್ರಾಮಗಳಲ್ಲಿ ಉಚಿತವಾದಂಥ ಒಂದು ಆರೋಗ್ಯ ಶಿಬಿರ ಕೂಡ ನಡೀತಿದೆ. ಅದರ ಜೊತೆಗೆ ನಮ್ಮ ಮುಖ್ಯ ಆಸ್ಪತ್ರೆಯಲ್ಲೇ ಈ ತಿಂಗಳ 3ನೇ ತಾರೀಕಿನಿಂದ ಜನವರಿ 3ರಿಂದ 31ರವರೆಗೆ ಮಾಜಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎನ್ ಪಾಟೀಲ್ ಮಾತನಾಡಿ, ಉತ್ತರ ಕರ್ನಾಟಕದಲ್ಲಿ ಈ ಆಸ್ಪತ್ರೆ ಆಧುನಿಕ ಆಸ್ಪತ್ರೆಗಳಂತೆ ಕಾರ್ಯನಿರ್ವಹಿಸುತ್ತಿದ್ದು ಜನರು ಈ ಆಸ್ಪತ್ರೆಯ ಉಚಿತವಾಗಿ ಸಲ್ಲಿಸುವ ಸೇವೆಯನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಸುಮಾರು 2 ವರ್ಷಗಳಿಂದ ಹಿಡಿದು ಆಸ್ಪತ್ರೆಯಲ್ಲಿ ಈಗಾಗಲೇ ಅದು ಕಾರ್ಯನಿರ್ವಹಿಸ್ತಾ ಬಂದಿದೆ. ಇವತ್ತು ಆಸ್ಪತ್ರೆಯ ಸಂಪೂರ್ಣವಾಗಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಮಾದರಿ ಆಸ್ಪತ್ರೆ. ಎಲ್ಲ ಆಸ್ಪತ್ರೆಗಳಿಗೆ ಆರೋಗ್ಯ ಕೊಡಬೇಕು ಅನ್ನುವಂಥ ಕನಸು ಇತ್ತಪ್ಪ ಅನ್ನುವಂಥದ್ದನ್ನು ಭಾಳ ತಮ್ಮ ಸ್ನೇಹಿತರು ಸಾಹೇಬರು ಹಂಚ್ಕೊಳ್ತಾ ಇದ್ದರು. ಅದಕ್ಕೆ ಈ ಒಂದು ನನ್ನ ಹುಟ್ಟೂರೊಳಗನ ಇಡೀ ದೇಶ ತಿರುಗಿ ನೋಡುವ ರೀತಿ ಒಳಗೆ ಒಂದು ಆಸ್ಪತ್ರೆ ಕಟ್ಟಬೇಕು ಅನ್ನುವಂಥ ಕನಸನ್ನು ಅವ್ರು ಇಟ್ಕೊಂಡಿದ್ರು. ಈಗಾಗಲೇ ಅದು ಆಸ್ಪತ್ರೆ ಮಾಡೋ ಮೂಲಕವಾಗಿ ಅವರ ಆಸೆ ಈಡೇರಿಸಿದಂತಾಗಿದೆ. ಅದು ನಾವೊಂದು ವಿನಂತಿ ಮಾಡ್ಕೊಳ್ತೀವಿ, ಆಸ್ಪತ್ರೆ ಉಚಿತವಾಗಿ ಕೆಲವು ಆಸ್ಪತ್ರೆ ಸೌಲಭ್ಯಗಳನ್ನು ನಾವು ನಮ್ಮ ಜನರಿಗೆ ಕೊಡೋಣ ಅನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ತಮಗೆಲ್ಲರಿಗೂ ಕೂಡ ಎಲ್ಲ ಮಾಧ್ಯಮದ ಮಿತ್ರರಿಗೆ ಇವತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ಧರ್ಮರಾಯ್ ಇಂಗಳೆ, ಡಾಕ್ಟರ್ ವಿಜಯಾನಂದ ಹಳ್ಳಿ,
ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಸೇರಿದಂತೆ ವಿವಿಧ ವೈದ್ಯರು, ಶಿವಪ್ಪ ಗಾಳಿ, ಶಿವಾನಂದ್ ಮಾದರ್ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ಹನುಮಂತ್ ಮುರ್ಲಿ, ಸತ್ಯಂ ನ್ಯೂಸ್, ಬೆಳಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.